ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಬೇಕು. ಇಲ್ಲಿ ನೋಡಿ, ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ಟು. ಮತ್ತು ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಒಂದು ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ. ಇವಾಗ ಗೊಜ್ಜು ಮಾಡಲಿಕ್ಕೆ ಬನ್ನಿ ರುಬ್ಕೊಳ್ಳೋಣ. ಈಗ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈರುಳ್ಳಿನ ಇದಕ್ಕೆ, ಮೆಂತ್ಯ ಗೊಜ್ಜಿಗೆ. ಈಗ ಇದಕ್ಕೆ ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ರುಬ್ಕೋಬೇಕು. ಇದು ಈ ಥರ ಗೊಜ್ಜು ಟೈಪಲ್ಲಿ ಮಾಡ್ತಾಯಿರೋದು, ಚೆನ್ನಾಗಿರುತ್ತೆ. ಇದನ್ನು ರುಬ್ಕೊಂಬಂದ್ಬಿಡೋಣ. ಇದಕ್ಕೆ 1-2 ಕಾಳು ಜೀರಿಗೆ ಹಾಕ, ಅದಂತ ನೋಡಿ, ನಾನು ಈ ಥರ ನೈಸಿಗೆ ರುಬ್ಕೊಂಡ್ಬಂದಿದ್ದೀನಿ. ಈಗ ಬಾಣಲಿ ಇದ್ರಿ, ಒಲೆ ಹಚ್ಚಿದ್ದೀನಿ, ಖಾಲಿ ಬಾಣಲಿ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯಲಿ. ಸಾಸಿವೆ, ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಜೀರಿಗೆ, ಅರಿಶಿನ ಪುಡಿ ಹಂಚಿದ್ದೀನಿ. ಏನು ಗೊತ್ತಾ,
ಇದು ಮೆಂತ್ಯದ್ದು ಗೊಜ್ಜು ಭಾಳ ಚೆನ್ನಾಗಿರುತ್ತೆ. ಯಾಕೆಂದರೆ ಈರುಳ್ಳಿ ಜಾಸ್ತಿ ಹಾಕಿರ್ತೀವಲ್ವ, ಅದರಿಂದ ಸೂಪರಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ನಾವು ರುಬ್ಕೊಬಂದಿದ್ದಲ್ಲ ಅದನ್ನು ಹಾಕ್ಕೊಬಿಡೋಣ. ಯಾಕೆಂದರೆ ಸ್ವಲ್ಪ ಜಾಸ್ತಿ ವಾಸನೆ ಮಾಡಬೇಕು. ಮತ್ತು ಸ್ವಲ್ಪ ತೊಳೆದು ಬೇಯೋದಷ್ಟೇ, ಜಾಸ್ತಿ ಭಾಳ ರುಚಿಯಾಗಿರುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕಿದ್ವಿ. ಇದು ಒಂದು 10 ನಿಮಿಷ ಬೆಂದಮೇಲೆ, ಒಂದು 5 ನಿಮಿಷ ಬೆಂದಮೇಲೆ ಸೊಪ್ಪು ಹಾಕೋಣ. ಡಿಫ್ರೆಂಟಾಗಿರುತ್ತೆ ಚಟ್ನಿ ಗೊಜ್ಜು. ಈಗ ನಾವು ಇದಕ್ಕೆ ಸೊಪ್ಪು ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು, ನಾನು ಇದಕ್ಕೆ ಮನೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ, ಮನೆಯದೇ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮನೆ ಸಾಂಬಾರು ಪುಡಿ ಇಲ್ಲ ಅಂದರೆ ಒಂದು ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲೆ ಇದ್ದರೆ ಹಾಕ್ಕೊಂಡ್ರೆ ಈಗೆಲ್ಲ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಯೋದು ಬಿಟ್ಬಿಡೋಣ. ಒಂದು 5-10 ನಿಮಿಷ ಬೇಯಲಿ. ಇದು ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿ. ಅದು ಇದಕ್ಕೆ ಸ್ವಲ್ಪ ಹುಳಿ ಇಟ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಡಬೇಕು, ಚೆನ್ನಾಗಿರುತ್ತೆ. ಹೇಗಿದೆ ಸರಿ ಇಲ್ಲ. ಗೊಜ್ಜು ಜೊತೆಗೆ ಮುದ್ದೆ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಬೇಯಬೇಕು, ಎಣ್ಣೆ ಬಿಡಬೇಕು ಅದು ಚೆನ್ನಾಗಿ. ಇನ್ನೂ ಎಷ್ಟು ಒಂದು ತಿಂಗಳು ಮಡಿಕೊಂಡು ತಿಂದರೂ ಏನೂ ಆಗಲ್ಲ. ಯಾಕೆಂದರೆ ನಾವು ಕಾಯಿಗೆ ಏನೂ ಹಾಕ್ತಾಯಿಲ್ಲಲ್ವ, ಈರುಳ್ಳಿ ಹಾಕ್ತಾಯಿರೋದಲ್ಲ. ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣಸಿನಕಾಯಿ ಹಾಕಿರೋದಲ್ವ, ಏನೂ ಆಗಲ್ಲ, ಭಾಳ ಚೆನ್ನಾಗಿರ್ತದೆ. ಕೆಲವರು ಒಂದೊಂದು ಥರ ಮಾಡ್ತಾರೆ, ಏನೋ ಒಂಥರ ಮಾಡಿ. ತನಕ ವೀಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿಬಿಡಿ. ಇದನ್ನು ಏನಪ್ಪ ಅಂದರೆ ಯಾವಾಗಲೂ ದೊಡ್ಡ
ದೊಡ್ಡವರಾದಾಗ ಮೆಂತ್ಯದಿಟ್ಟು ಅಂತ ಕೊಡೋದು, ಮೆಂತ್ಯ ಗೊಜ್ಜು ಅಂತ, ಅದನ್ನು ಬೇರೆ ಮಾಡ್ತೀನಿ. ಇದನ್ನು ಸ್ವಲ್ಪ ಡ್ರೈ ಆಗಬೇಕು, ಚೆನ್ನಾಗಾಗಬೇಕು. ಸುತ್ತ ಎಣ್ಣೆ ಬಿಡಬೇಕು, ಇನ್ನೂ ಚೆನ್ನಾಗಿ ಡ್ರೈ ಆಗಬೇಕು. ಸ್ವಲ್ಪ ಭಾಳ ಚೆನ್ನಾಗಿದೆ. ಮೆಂತ್ಯ ಗೊಜ್ಜಲ್ಲಿ ಇನ್ನೊಂದು ಥರ ಮಾಡ್ತೀನಿ ಇನ್ನೊಂದು ದಿವಸ. ಅಯ್ಯಂಗಾರು ಈರುಳ್ಳಿ ಏನು ತಿನ್ನೋಲ್ಲ ಆ ಥರ. ಇದನ್ನು ಋತುಮತಿ ಆದವರಿಗೆ ಚೆನ್ನಾಗಿ ಕೊಡ್ತಾರೆ. ಏಕೆಂದರೆ ಮೆಂತ್ಯ ಸೊಪ್ಪು ಭಾಳ ಒಳ್ಳೆಯದು. ಕೆಲವರು ತಿನ್ನೋದೇ ಇಲ್ಲ, ಅದು ಏಕೆಂದರೆ ಸ್ವಲ್ಪ ಕಹಿ ಬರುತ್ತೆ ಅಂತ. ಇನ್ನೊಂದು 2 ಸೆಕೆಂಡ್ ಹಾಕ್ಬಿಡು, ಎಲ್ಲ ಬೇಗ ಆಗುತ್ತೆ ಅಂತಾನೆ. ಒಂದು ತಿಂಗಳು ಮಡಿಕೊಂಡು ತಿಂದರೂ ಏನಾಗಲ್ಲ, 15 ದಿವಸ ಮಡಿಕೊಂಡು ತಿಂದರೂ ಏನಾಗಲ್ಲ, ಅಳಿಸೋಲ್ಲ ಏನು. ಹಾಗೆ ಆಯಿತು, ತೆಗೆದ್ಬಿಡೋಣ ಅಷ್ಟೇ, ಮುಗೀತು. ಮುದ್ದೆ ಮೆಂತ್ಯ ಗೊಜ್ಜು ಮುದ್ದೆಗೆ ಚೆನ್ನಾಗಿ ಬರೋದದು. ಜೊತೆಗೆ ಮಾವಿನ ಹಣ್ಣು, ನೋಡಿ ಈ ಗೊಜ್ಜಿನ ಜೊತೆ ಅವನನ್ನು ಬೆರೆಸಿ ಇಂಥ ಹಬ್ಬದಾಗುತ್ತಾ, ಸಕ್ಕತ್ತಾಗಿದೆ. ಯಾವ ಮಟನ್ ಸಾರು ಬೇಡ, ಯಾವ ಚಿಕನ್ ಸಾರು ಬೇಡ, ಅಷ್ಟು ಚೆನ್ನಾಗಿದೆ. ಗೊಜ್ಜು ಸೂಪರಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ಮುದ್ದೆ ಗೊಜ್ಜು ಖಂಡಿತ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತಿಗೆ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು, ತಿನ್ನೋದನ್ನ ಮರಿಬೇಡಿ. ನಮ್ಮ ಹಳೆಯ ಸಂಪ್ರದಾಯನ ಯಾರೂ ಮರಿಬಾರ್ದು. ಅದನ್ನು ನಾವು ನಡೆಸ್ಕೊಂಡು ಬರಬೇಕು. ನಾನು ಅದೇ ಕೆಲಸ ಮಾಡ್ತಾಯಿರೋದು. ತುಂಬ ಚೆನ್ನಾಗಿದೆ. ಅನ್ನಕ್ಕಂತೂ ಇನ್ನೂ ಮುದ್ದೆಗೆ ಸೂಪರ್ ಆಗೋದು. ಇನ್ಮೇಲೆ ಅನ್ನಕ್ಕೆ ಚೆನ್ನಾಗಿರಲ್ವ, ಸಕ್ಕತ್ತಾಗಿರ್ತದೆ. ಥ್ಯಾಂಕ್ ಯು, ಧನ್ಯವಾದ. ಯಾರೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ಥ್ಯಾಂಕ್ ಯು. ಏನು ಗೊತ್ತಾ, ಮಾವಿನಕಾಯಿ ಜೊತೆಲಿದ್ದರೆ ಎಷ್ಟು ಊಟ ಬೇಕಾದ್ರೂ ಮಾಡ್ಬೋದು. ಏಕೆ ಅಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮಾವಿನಕಾಯಿ ನನಗೆ ಭಾಳ ಇಷ್ಟ. ಸೀಸನ್ ಮೇಲೆ ನೋಡಿ, ಮುದ್ದೆನೇ ಮುಗಿಸ್ತೆ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ದೇವರಾಣಿಗೂ ಒಂದು ಸಲ ನೀವು ಮಾಡಿ ಆಮೇಲೆ ನನಗೆ
ನೀವೇನಂತೀರೋ ಅದನ್ನು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.